ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಶಜು. ನೀವು ನೋಡ್ತಾ ಇದ್ದೀರಾ JBM TV. 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಪಲ್ಸ್ ಪೋಲಿಯೋ ಕಂಪಲ್ಸರಿ ಹಾಕಿಸಲೇಬೇಕು. ಯಾಕೆ ಅಂತಂದರೆ 2012ರಲ್ಲಿ ಪೋಲಿಯೋ ಮುಕ್ತ ಭಾರತವಾಗಿದೆ. ಆದರೆ 2014ರಲ್ಲಿ ಇದನ್ನು ಡಿಕ್ಲೇರ್ ಮಾಡಲಾಯಿತು. ಆದರೆ ನೆರೆ ರಾಷ್ಟ್ರಗಳಿಂದ ಇನ್ನೂ ಪೋಲಿಯೋ ಮಾಯವಾಗಿಲ್ಲ. ಅಲ್ಲಿ ಕಂಡುಬರುತ್ತಿರುವುದರಿಂದ ನಮ್ಮಲ್ಲಿಗೂ ಅದು ಸ್ಪ್ರೆಡ್ ಆಗಬಹುದು ಅನ್ನುವಂಥ ಮುಂಜಾಗ್ರತೆಯಾಗಿ 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಪಲ್ಸ್ ಪೋಲಿಯೋ ಲಸಿಕೆಗಳನ್ನು ಹಾಕಿಸಿ. ಯಾಕಂತಂದರೆ 2 ಹನಿಗಳು ಜೀವನಕ್ಕಾಗಿ. ಜೀವನದ 2 ಹನಿಗಳನ್ನು ಹಾಕಿಸಲು ರಾಮದುರ್ಗದ ಈ ಸರ್ಕಾರಿ ದವಾಖಾನೆಯಲ್ಲಿ ಈ ಕಾರ್ಯಕ್ರಮ ಜರುಗಿತು. ರಾಮದುರ್ಗದ ಒಟ್ಟು ಪಾಪ್ಯುಲೇಷನ್ ಅಂತಂದರೆ 2,84,527 ಜನಸಂಖ್ಯೆ ಹೊಂದಿದ ನಮ್ಮ ರಾಮದುರ್ಗ. ಅದರಲ್ಲಿ 5 ವರ್ಷದ ಒಳಗಿನ ಮಕ್ಕಳು ಅಂತಂದರೆ 25,859 ಈ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕಲಾಯಿತು. ಆದರೆ ಎಲ್ಲ ಕಾರ್ಯಕ್ರಮಗಳು ಏನೈತಿ ಈಗ ನಡೀತಾ ಇವೆ. ನೋಡಲ್ ಅಧಿಕಾರಿಗಳು ಇದನ್ನು ನಡೆಸಿಕೊಡ್ತಾ ಇದ್ದಾರೆ. ನಮ್ಮ ರಾಮದುರ್ಗದ ನೋಡಲ್ ಅಧಿಕಾರಿಗಳಂತ ಹಕಾಟಿ ಇವರು ಈ ಕಾರ್ಯಕ್ರಮ ನಡೆಸಿಕೊಟ್ಟು, ಜೊತೆಗೆ ಡಾಕ್ಟರ್ ಮಹಾಂತೇಶ್ ಆರಿಬಿಂಚಿ ಅವರು ಉಪಸ್ಥಿತರಿದ್ದು, ಅದೇ ರೀತಿಯಾಗಿ ಡಾಕ್ಟರ್ ಚೌಹಾಣ್ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಜೊತೆಗೆ ಇನ್ನರ್ ವೀಲ್ ರೋಟರಿ ಕ್ಲಬ್ ಈ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಲು ಅನುವು ಮಾಡಿಕೊಟ್ಟರು. ಈ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸೋಣ ಬನ್ನಿ. 28ರಿಂದ 1ನೇ ತಾರೀಕಿನವರೆಗೆ ನಾವು ಏನೈತಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಅಂದ್ರೆ 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋವನ್ನು ಹಾಕ್ತಾ ಇದ್ದೇವೆ. ಯಾಕಪ್ಪ ಅಂದ್ರೆ ಈಗಾಗಲೇ ಭಾರತ ದೇಶ ಪೋಲಿಯೋ ಮುಕ್ತ ರಾಷ್ಟ್ರ ಆಗೈತೆ. 2014 ಭಾರತ ದೇಶದಿಂದ ಪೋಲಿಯೋ ಮುಕ್ತನ ವಿಶ್ವ ಆರೋಗ್ಯ ಸಂಸ್ಥೆಯವರು ಘೋಷಣೆ ಮಾಡಿದರು. ಅಂದ್ರೆ ಲಾಸ್ಟ್ ಕೇಸ್ ನಮ್ಮದು ಭಾರತದಾಗ 2011 ಲಾಸ್ಟ್ ಕೇಸ್ ಕಂಡು ಬಂತು ಪೋಲಿಯೋದು. ನಂತರ 3 ವರ್ಷ ಕಂಟಿನ್ಯೂ ಯಾವುದೇ ಕೇಸ್ ಬರಲಿಕ್ಕಾಗಿ ಏನೈತಿ ಪೋಲಿಯೋ ಭಾರತ ದೇಶದಿಂದ ಪೋಲಿಯೋ ಮುಕ್ತ ಘೋಷಣೆ ಮಾಡಿದ್ರು. ಅದಾಗೂ ಸಹಿತ ನಾವು ರುಟೀನ್ ಇಮ್ಯುನೈಸೇಷನ್ದಾಗ ಮಕ್ಕಳಿಗೆ 1ರಿಂದ 1 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋವನ್ನು ಹಾಕ್ತಾ ಇದ್ದು ಸಹಿತ 5 ವರ್ಷದೊಳಗಿನ ಒಂದು ಸಲ ಯಾಕೆ ಹಾಕ್ತಾ ಇದ್ವಿ ಅಂದ್ರೆ ನಮ್ಮ ನೆರೆ ರಾಷ್ಟ್ರದೊಳಗೆ ಏನೈತಿ ಪ್ರತಿ ವರ್ಷ 106 ಗಂಟೆ ಪೋಲಿಯೋ ಪ್ರಕರಣಗಳು ಕಂಡು ಬರತ್ತವೆ. ಮತ್ತು ನಮ್ಮ ದೇಶಕ್ಕೆ ಅವರಿಗೆ ಭೂಮಾರ್ಗದ ಮುಖಾಂತರ ಮೂಮೆಂಟ್ ಕಾಂಪಿಟೇಷನ್ ಇರೋದರಿಂದ ಸ್ಪ್ರೆಡ್ ಆಗೋ ಚಾನ್ಸ್ ಇರೋದರಿಂದ ಒಂದು ಮಕ್ಕಳಿಗೆ ಬೂಸ್ಟರ್ ಡೋಸ್ ಅಂದರೆ ಬಲವರ್ಧಕವಾಗಿ 5 ವರ್ಷದ ಮಕ್ಕಳಿಗೆ ಈ ಒಂದು 2 ಹನಿ ಪೋಲಿಯೋ ಡ್ರಾಪ್ಸ್ ಹಾಕಬೇಕು. ಈ ಪೋಲಿಯೋ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ನೋಡಲ್ ಅಧಿಕಾರಿ ಅಂತ ಇವರು ಅಕಾಶ್ ಸರ್ ಬಂದರು. ಅವ್ರನ್ನೂ ಸಹಿತ ತಾಲೂಕು ಆರೋಗ್ಯ ಅಧಿಕಾರಿಗಳು ಮತ್ತು ಎಲ್ಲ ಪರವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ JC ಇರ್ಬೋದು, ಲಯನ್ಸ್ ಕ್ಲಬ್ ಪದಾಧಿಕಾರಿಗಳು ಇರ್ಬೋದು, ರೋಟರಿ ಇನ್ನರ್ ಕ್ಲಬ್ನ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕು ಆರೋಗ್ಯ ಅಧಿಕಾರಿಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರ್ತಾರೆ. ಅದೇ ರೀತಿ ಈ ಕಾರ್ಯಕ್ರಮ ಉಪಸ್ಥಿತರ್ತಕ್ಕಂಥ ಎಲ್ಲ ದೃಶ್ಯ ಮತ್ತು ಪ್ರಿಂಟ್ ಮೀಡಿಯಾದವರನ್ನು ಸಹಿತ ನಾನು ಮಾಧ್ಯಮ ಮಿತ್ರರನ್ನು ಸಹಿತ ಏನೈತಿ ಈ ಕಾರ್ಯಕ್ರಮಕ್ಕೆ ತಾಲೂಕು ಆರೋಗ್ಯ ಅಧಿಕಾರಿಗಳನ್ನು ಸ್ವಾಗತಿಸುತ್ತಾ, ಅದೇ ರೀತಿ ಈ ಒಂದು ಕಾರ್ಯಕ್ರಮ ಬರ್ತಕ್ಕಂಥ ಎಲ್ಲ ಫಲಾನುಭವಿಗಳನ್ನು ಅಂದ್ರೆ ಏನೈತಿ 5 ವರ್ಷ ಒಳಗಿನ ಮಕ್ಕಳಿಗೆ ಏನೈತಿ ಪೋಲಿಯೋ ಹಾಕಂತ ಬಂದಂಥ ಎಲ್ಲ ತಾಯಂದಿರನ್ನು ಸಹಿತ ನಾನು ಸ್ವಾಗತ ಕೋರುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪೋಲಿಯೋ ಮಗುವಿಗೆ ಹಾಕುವುದಕ್ಕೆ ಎಲ್ಲ ಅತಿಥಿಗೆ ಮಾನ್ಯವಾಗಿ ಕೇಳ್ಬೋದು. ಟೀಚರ್ ಹೆಚ್ಚು ಕಡೆ ಅಲ್ಲಿ ನೋಡಿ ಮಾರ್ಕ್ ಮಾಡ್ರಿ ಟೀಚರ್. ಇನ್ನೊಂದೇ ಮೇಡಮ್ ಮುಂದಿನ ಪ್ರೆಸ್ ಮಾಡ್ತೀವಿ. ಅದನ್ನ
ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ. ಅಮ್ಮ ಒಂದಿದೆ ಹಾಕ್ರಿ. ಇವತ್ತು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ. ಅದರಲ್ಲಿ ನಮ್ಮ ರಾಮದುರ್ಗ ತಾಲೂಕಿನಲ್ಲಿ ನಾವು ರಾಷ್ಟ್ರೀಯ ಪಲ್ಸ್ ಪೋಲಿಯೋವನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಲು ಎಲ್ಲರಿಗೂ ನಾವು ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಈಗಾಗಲೇ ನಮಗೆ ಏನು ಮೈಕ್ರೋಪ್ಲಾನ್ ನಮ್ಮ ತಾಲೂಕಿಗೆ ಏನಿತ್ತು ಅದರ ಪ್ರಕಾರ ಎಲ್ಲ ಪ್ರತಿಯೊಂದು ಇದರಲ್ಲಿ ಬೂತ್ಗಳನ್ನ ಮಾಡ್ಕೊಂಡಿದ್ದೀವಿ. ಆ ಬೂತ್ಗಳಲ್ಲಿ ಪ್ರತಿಯೊಂದು ಎಲ್ಲ ನಮ್ಮ PHCO, CHO ಮತ್ತು ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಶಾಲಾ ಶಿಕ್ಷಕರು ಸಹಿತ ಇದರಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ. ಅವರೆಲ್ಲರೂ ಸಹಿತ ಇವತ್ತು ಇದನ್ನು ಯಶಸ್ವಿಗೊಳಿಸೋಕೆ ನಮಗೆ ಅನುಕೂಲ ಮಾಡ್ತಾರೆ. ಮತ್ತು ಎಲ್ಲರೂ ನಮಗೆ ಈಗೇನಿದೆ ಅಂದ್ರೆ ಜಿಲ್ಲೆಯಿಂದ ವ್ಯಾಕ್ಸಿನನ್ನು ನಾವು ನೀಡಿದ್ದೀವಿ ತಾಲೂಕುಗಳಿಗೆ. ಎಲ್ಲ PHC ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಸಹಿತ ನಾವು ವ್ಯಾಕ್ಸಿನ್ಗಳನ್ನು ಇದು ಮಾಡಿದ್ದೀವಿ. ನಾವು ಒಟ್ಟು ನಮ್ಮ ಈಗ ರಾಮದುರ್ಗ ತಾಲೂಕಲ್ಲಿ 152 ಬೂತ್ಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಒಟ್ಟು 25,859 ಮಕ್ಕಳನ್ನು ನಾವು ಕವರ್ ಮಾಡ್ತಾಯಿದ್ದೀವಿ ಈ ಅಭಿಯಾನದಲ್ಲಿ. ಈಗ ಒಂದನೇ ದಿವಸ ನಮ್ಮ ಬೂತ್ನಲ್ಲಿ ಮಕ್ಕಳಿಗೆ ವ್ಯಾಕ್ಸಿನನ್ನು ಹಾಕುವಂಥದ್ದು. 2 ಮತ್ತು 3, 4ನೇ ದಿವಸ ಮನೆ ಭೇಟಿ ಮಾಡಿ ನಾವು ವ್ಯಾಕ್ಸಿನನ್ನು ಹಾಕ್ತೀವಿ. ಎಲ್ಲೆಲ್ಲಿ ಉಳಿದಿರ್ತಾರೆ ಮಕ್ಕಳು ಅವರೆಲ್ಲನೂ ಕವರ್ ಮಾಡ್ತೀವಿ.